ನಂದಿನಿ ಫೋನ್ ತೆಗಿ, ನಂದಿನಿ ಫೋನ್ ತೆಗಿ. ಇವಳು ಯಾಕೆ ನನ್ನ ಫೋನೇ ತೆಗಿತಾ ಇಲ್ಲ? ಇವನು ಯಾಕೆ ಇವಾಗ ಕಾಲ್ ಮಾಡ್ತೀಯಾನೆ? ಹಲೋ ತರಕ್, ಹೇಳು. ನಿಮ್ಮ ಭಾವ ತೀರ್ಥ ಅಂತ ಇದಾರಲ್ಲ, ಅವರು PG ಹತ್ರ ಬಂದಿದ್ರು. ನಿನ್ನ ಮತ್ತೆ ನಂದಿನಿನ ದೂರ ಮಾಡಕ್ಕೆ ಅಂತ ಅವಳಿಗೆ ದುಡ್ಡು ಕೊಡಕ್ಕೆ ತಂದಿದ್ರು. ಅಲ್ಲಿ ಪೊಲೀಸರು ನಂದಿನಿನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿರೋದನ್ನ ನೋಡಿ ಸದ್ಯ ಪೀಡೆ ತೊಲಗ್ತಲ್ಲ ಅಂತ ಹೇಳ್ಕೊತಿದ್ರು. ನಂದಿನಿ ಪೊಲೀಸ? ಸರ್ ಸರ್, ಬೇಗ ಹೋಗಿ, ಬೇಗ ಮನೆಗೆ ಹೋಗಿ, ಪ್ಲೀಸ್ ಪ್ಲೀಸ್, ಬೇಗ ಮನೆಗೆ ಹೋಗಿ. ಈಗ ಗೊತ್ತಾಯ್ತಾ ಸಮಂತ, ನಿನ್ ಗಂಡ ಏನ್ ಮಾಡಿದಾನೆ ಅಂತ? ರೀ, ನಾನ್ ನಿಮ್ಗೆ ಏನ್ರಿ ಮಾಡಿದ್ದೆ? ಬಾವ ಬಾವ ಅಂತ ಅಷ್ಟು ಮರ್ಯಾದೆ ಪ್ರೀತಿ ಕೊಟ್ಟಲ್ಲ. ನಾನ್ ಪ್ರೀತಿಸಿದ ಹುಡುಗಿನ ನನ್ನಿಂದ ದೂರ ಮಾಡಿದ್ರಲ್ಲ, ಈಗ ನೀವು ಅವಳನ್ನ ನನ್ನ ವಾಪಸ್ ತಂದು ಕೊಡಕ್ಕಾಗುತ್ತಾ? ಹೇಳ್ರಿ, ವಾಪಸ್ ತಂದು ಕೊಡಕ್ಕಾಗುತ್ತಾ? ಬಾಯ್ ಬಿಟ್ಟು ಮಾತಾಡ್ತಾರೆ. ಇದರಲ್ಲಿ ಅಳಿಯಂದ್ರದೇನು ತಪ್ಪಿಲ್ಲ. ಅವಳಿಗೆ ದುಡ್ಡು ಕೊಡಂತ ಕಳಿಸಿದ್ದು ನಾನೇ. ಸಡನ್ ಆಗಿ ಮೀಟಿಂಗ್ ಅರೇಂಜ್ ಆಗಿರೋದು ತಾರಕ್. ಒಂದು ಕೆಲಸ ಮಾಡೋಣ, ನೀನು ಅಲ್ಲಿಗೆ ಬಂದ ತಕ್ಷಣ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ. ಬರೀ ಹೋಗೋದು ಮಾತ್ರ ಅಲ್ಲ, ಹೋಗಿ ಮದುವೆ ಫಿಕ್ಸ್ ಮಾಡ್ಕೊಂಡೇ ಬರೋಣ. ಯಾಕೆ ಮದುವೆ ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟು ಅವಳನ್ನ ನನ್ನಿಂದ ದೂರ ಯಾಕೆ ಮಾಡಕ್ ಹೋದ್ರಿ? ಯಾಕೆ ಅಂದ್ರೆ ಅವಳು ನಮ್ಮ ಸ್ಟೇಟಸ್ಗೆ ಸರಿಯಾದ ಹೆಣ್ಣಲ್ಲ. ಅಬ್ಬೀದಿ ಬಿಕಾರಿನ ನನ್ ಸೊಸೆ ಮಾಡ್ಕೊಂಡ್ರೆ ನನ್ನ ವ್ಯಾಲ್ಯೂ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ಇದು ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ನಿನ್ನಿಂದ ಅವಳನ್ನ ದೂರ ಮಾಡ್ಬೇಕು ಅಂತಾನೆ ನಾನು ಹೇಗೆಲ್ಲ ಮಾಡಿದ್ದು.